ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಶುಕ್ರವಾರ. ಸೊ ಬೆಳಗ್ಗೆ ನಾಷ್ಟದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಿನ್ನೆ ಇಡ್ಲಿ ಪಾತ್ರೆ ಬಂದಿತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಇಡ್ಲಿಗೆ ರುಬ್ಬಿಸ್ಕೊಂಡು ಬೇರೆ ಬಂದಿದ್ದಲ್ಲ. ಸೊ ಇಡ್ಲಿ ಮಾಡೋಣ ಅಂತ ಇಡ್ಲಿ ಮಾಡ್ತಾಯಿದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂದರೆ ಸಿಕ್ಕಾಬಿಟ್ಟೆ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಮುಂಚೆ ನಮ್ಮ ಮನೇಲಿ ಇಡ್ಲಿ ತಟ್ಟೆಗಳಿತ್ತು ಅಷ್ಟೇ, ಸೊ ಪಾತ್ರೆ ಎಲ್ಲ ಇರಲಿಲ್ಲ. ಸೊ ಇವತ್ತು ಫುಲ್ಲು ಸೆಟ್ ಇರೋದ್ರಿಂದ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ಸಾಫ್ಟಾಗಿ ಬಂದಿತ್ತು. ಸಿಕ್ಕಾಬಿಟ್ಟೆ ಖುಷಿ ಆಯಿತು ನಮಗೆ. ಸೊ ಒಂದೊಬ್ಬೆ ಹಾಕ್ಕೊಂಡ್ರೆ ನಮ್ಗೆ ಅದೇ ಜಾಸ್ತಿ, 2 ಟೈಮ್ಗೆ ಆಗುತ್ತೆ ಅದೇ. ಸೊ ತಿನ್ನೋದು 4-3 ಇಡ್ಲಿಗಳು. ಸೊ ಫೈನಲಿ ಇಡ್ಲಿಗೂ ಕ್ಲೋಸ್ ಮಾಡಿ ಇಟ್ಟು ಅದರ ಜೊತೆ ಅದಕ್ಕೆ ಸಾಂಬಾರು ಕೂಡ ಮಾಡ್ಕೊಂಡಿದ್ದೀನಿ. ಆಮೇಲೆ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಸೊ ಫೈನಲಿ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಸ್ವಲ್ಪ ಕೂಡ ತಟ್ಟೆಗೆ ಅಂಟ್ಕೊಂಡಿರಲಿಲ್ಲ ಗೊತ್ತಾ, ನೀರು ಹಾಕ್ಕೊಂಡು ತೆಗೆದ್ರೆ ಸಿಕ್ಕಾಬಟ್ಟೆ ಚೆನ್ನಾಗಿ ಬಂದಿತ್ತು. ಫೈನಲಿ ನಮ್ಮ ಮನೆಯವ್ರಿಗೂ ನಾಷ್ಟ ಹಾಕ್ಕೊಟ್ಟೆ. ಅವರು ರೆಡಿಯಾಗಿ ಈಗ ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ಬಾಯ್ ಬಾಯ್. ಸೊ ಫ್ರೆಂಡ್ಸ್, ಇಲ್ಲಿ ಬೆಳಗ್ಗೆ ಮ್ಯಾಕ್ಸಿ ಬಂದಿದ್ದಾನೆ. ಸೊ ಈಗ ನಾಷ್ಟ ಮಾಡಿದ್ದೆಲ್ಲ ಆಯಿತು ಫ್ರೆಂಡ್ಸ್. ಬಟ್ಟೆ ಒಗೆಯೋದಕ್ಕೆ ರೆಡಿ ಮಾಡಿದ್ದೀನಿ. ಬಟ್ಟೆ ಒಗೆದ್ಬಿಟ್ಟು ಆಮೇಲೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದುಬಿಟ್ಟು ಶುಕ್ರವಾರ. ಸೊ ನೆನ್ನೆ ಬಟ್ಟೆ ನೆನೆಸಿದೆ ಫ್ರೆಂಡ್ಸ್, ರಾತ್ರಿ ಬೆಳಗ್ಗೆನೇ ಈಗ ಒಗ್ದಿದ್ದಾಯಿತು. ಸೊ ಒಗ್ದು ಜಾಲಿಸಿ ಇಟ್ಟಿದ್ದೀನಿ, ಇನ್ನೂ ಒಣಗಾಕಿಲ್ಲ. ಜಾಲಿಸೋ ಅಷ್ಟರಲ್ಲೇ ಸಿಕ್ಕಾಬಟ್ಟೆ ಬೆನ್ನೋ ಬಂದುಬಿಡ್ತು. ಏನು 3 ಸತಿ ಜಾಲಿಸ್ಬೇಕಂದ್ರೆ ಸುಮ್ಮನೆ ಅಲ್ಲ. ಅದು ತುಂಬ ಗ್ಯಾಪ್ ಹೋಗಿತ್ತಲ್ಲ ಫ್ರೆಂಡ್ಸ್. ಸೊ ಸಿಕ್ಕಾಪಟ್ಟೆ ಬೆನ್ನೋ ಬಂತು, ಅದಕ್ಕೆ ಬಂದು ಕೂತ್ಕೊಂಡೆ. ನೆನ್ನೆ ನೈಟ್ ಏನು ಮಾಡಿದ್ವಿ ಅಂದರೆ, ನೆನ್ನೆ ನೈಟು ನಮಗೆ ಒಂದು ಒಳ್ಳೆ ಆಫರ್ ಸಿಕ್ಕಿತ್ತು ಫ್ರೆಂಡ್ಸ್. ಎಷ್ಟು ಅಂದರೆ 39,900 ಸಮಥಿಂಗ್ ಏನೋ ಇರೋದು ವಾಷಿಂಗ್ ಮಿಷಿನು. IFBದು 9 kgದು. ಸೊ HDFC ಕ್ರೆಡಿಟ್ ಕಾರ್ಡ್ ಇರೋರಿಗೆ 31,400 ಆ್ಯಂಡ್ ಸಮಥಿಂಗ್ 406 ಹಿಂಗೆ ಬರ್ತಾ ಇದೆ. ಸೊ ನಮ್ಮ ಹತ್ರ HDFC ಕ್ರೆಡಿಟ್ ಕಾರ್ಡ್ ಇದೆ. ಸೊ ಅದರಲ್ಲಿ ಲಿಮಿಟ್ ಬಂದು 25,000 ಇದೆ. ಇನ್ನೊಂದು 5-6 ಸಾವಿರ ಇದ್ಬಿಟ್ಟಿದ್ದಿದ್ರೆ ಆರಾಮಾಗಿ ನಾನು ಬುಕ್ ಮಾಡಿಬಿಡ್ತಾ ಇದ್ವಿ. ಸೊ ಅದು 11 ಗಂಟೆವರೆಗೂ ಅದನ್ನೆಲ್ಲ ಹುಡುಕಾಡಿ ಏನೇನೋ ಮಾಡಿ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಅದೆಲ್ಲ ಇದು ಮಾಡಿ ಸಾಕಾಯಿತು. ಸೊ ಕೊನೆಗೆ ಬೇಡ ಬಿಡು ಹೋಗಲಿ, ಇದನ್ನೇ ಕಸ್ಟಮರ್ ಕೇರಿಗೆ ಸರ್ವಿಸಿಗೆ ಇನ್ಫಾರ್ಮ್ ಮಾಡಿದ್ರೆ ಆಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಈಗ ಹೋಗಿ ಬಟೌನಾಗಿ ಬಂದೆ. ಒಂದು 10 ಗಂಟೆ ಹಂಗೆ ಅವ್ರಿಗೆ ಸರ್ವಿಸ್ ಅವ್ರಿಗೆ ಫೋನ್ ಮಾಡಿ ಈ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇನು ಯೂಸ್ ಮಾಡೋಕ್ಕಾಗುತ್ತಾ ಆಗಲ್ವಾ ಅಂತ ಫಸ್ಟು ವಿಚಾರಿಸ್ಕೊಳ್ತೀನಿ, ಎಷ್ಟಾಗುತ್ತೆ ಏನು ಅಂದ್ಕೊಂಡು. ಒಂದು ವೇಳೆ ಜಾಸ್ತಿ ಏನಾದರೂ ಖರ್ಚಾಗುತ್ತೆ ಅಂದರೆ ಇದನ್ನು ತೊಗೊಂಡೋಗಿ ಇದನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಬೇರೆ ತೊಗೊಂಡ್ಬಿಡ್ತೀವಿ. ಇಲ್ಲ ಕಡಿಮೆ ರೇಟಲ್ಲೇ ಹಾಗೆ ಆಗುತ್ತೆ ಅಂತಂದರೆ ನೋಡೋಣ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಇಡ್ಲಿಗೆ ಚಟ್ನಿ ಮಾತ್ರ ಸಕ್ಕತ್ತಾಗಿತ್ತು ಫ್ರೆಂಡ್ಸ್, ಸೂಪರಾಗಿತ್ತು. ಇಡ್ಲಿ ಮಾತ್ರ ಚೆನ್ನಾಗಿ ಬಂದಿತ್ತು. ಸೊ ಬನ್ನಿ ಫ್ರೆಂಡ್ಸ್, ಈಗ ಒಂದು 5 ನಿಮಿಷ ಕುತ್ಕೊಂಡಿದ್ದೆ. ಈಗ ಹೋಗಿ ಬಟ್ಟೆ ಒಣಗಾಕ್ಬಿಟ್ಟು ಬರ್ತೀನಿ. ಸೊ 8 ಗಂಟೆಗೆ ಒಳಗಡೆಗೆ ಬಂದೆ. 1 hour, 7 ಗಂಟೆಗೆಲ್ಲ ನಮ್ಮ ಮನೆಯವ್ರು ಹೋದರು. 7 ಗಂಟೆಗೆ ಬಟ್ಟೆ ಹೋಗಿ ಕೂತ್ಕೊಂಡು ಈಗ 1 hour ಮುಗೀತು. ಸೊ 8 ಗಂಟೆಗೆ ಏನಕ್ಕೆ ಬಂದೆ ಅಂದರೆ, ರಾಧಾಕೃಷ್ಣದ್ದು ಒಂದು ಸೀರಿಯಲ್ ಬರ್ತಾಯಿದೆ ಫ್ರೆಂಡ್ಸ್. ಅದು ಮದುವೆಗಿಂತ ಮುಂಚೆ ನಾನು ನೋಡ್ತಾ ಇದ್ದೆ. ಬಟ್ ಇವಾಗ ಅದು ಮತ್ತೆ ಆಗ್ತಾಯಿದ್ದಾರೆ, ರೀಟೆಲಿಕಾಸ್ಟ್ ಆಗ್ತಾಯಿದೆ. ಸೊ 8 ಗಂಟೆಯಿಂದ 9 ಗಂಟೆವರೆಗೂ ಅದನ್ನು ನೋಡೋಕ್ಕೆ ಬಂದಿದ್ದು. ಸೊ ನನಗೆ ತುಂಬ ಇಷ್ಟವಾದ ಸೀರಿಯಲ್ ಅಂದರೆ ಅದೇ. ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ರಾಧಾಕೃಷ್ಣನ್ ಲವ್ ಸ್ಟೋರೀಸ್. ನನಗೆ ಲವ್ ಸ್ಟೋರೀಸ್, ಸೀರಿಯಲ್ಸು, ಮೂವೀಸ್ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ. ಬನ್ನಿ ಅದನ್ನು ನೋಡಿಕೊಂಡು ಬಟ್ಟೆ ಹಾಕ್ಬಿಟ್ಟು ಬನ್ನಿ. ಆಮೇಲೆ ನಾಷ್ಟ ಮಾಡಿಕೊಂಡು ಮುಂದಿನ ಕೆಲಸ ನೋಡೋಣ. ಸೊ ಫ್ರೆಂಡ್ಸ್, ಸೀರಿಯಲ್ ನೋಡ್ಕೊಂಡು ಈಗ ಬಟ್ಟೆ ಒಣಗಾಕೋದಕ್ಕೆ ಬಂದಿದ್ದೀನಿ. ಸೊ ಅದು ಡೈಲಿ ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆವರೆಗೂ 1 hour ಬರುತ್ತೆ ಫ್ರೆಂಡ್ಸ್. ನಮ್ಮ ಮನೆಯವ್ರು ಕೂಡ ತುಂಬ ಇಷ್ಟಪಟ್ಟು ನೋಡ್ತಾ ಇರ್ತಾರೆ ಅದನ್ನು. ಸೊ ಅದಕ್ಕೆ ಹಾಕ್ತೀನಿ. ಚೆನ್ನಾಗಿದೆ ಫ್ರೆಂಡ್ಸ್ ರಾಧಾಕೃಷ್ಣಂದು. ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ, ನಮ್ಮ ಮನೆಯವ್ರಿಗೂ ಇಷ್ಟ. ಸೊ ಅದಕ್ಕೆ ಬೆಳಗ್ಗೆ 8 ಗಂಟೆ ಅಷ್ಟೆಲ್ಲ ನಂದು ನಾಷ್ಟ ಎಲ್ಲ ಮುಗ್ದಿರುತ್ತಲ್ಲ. ಸೊ ಆ ಟೈಮಲ್ಲಿ ಅದನ್ನು ಹಾಕ್ಕೊಂಡು ಹಾಗೆ ನೋಡಿಕೊಂಡು ಕೆಲಸಗಳು ಮಾಡ್ಕೊಂಡಿರ್ತೀನಿ. ನಮ್ಮ ಮನೆಯವ್ರು ಎದ್ದು ಅದನ್ನು ನೋಡಿ ಆಮೇಲೆ ರೆಡಿಯಾಗಿ ಹೋಗ್ತಾರೆ. ಒಂದೊಂದು ಸತಿ ಬೇಗ ಹೋಗೋ ದಿನ ಬೇಗನೆ ಹೋಗ್ಬಿಡ್ತಾರೆ, ಮೊಬೈಲಲ್ಲಿ ನೋಡ್ಕೊಳ್ತಾರೆ ಅವರು. ಸೊ ಫೈನಲಿ ಬಟ್ಟೆಗಳು ಒಕ್ಕೊಳ್ತೀನಿ ಫ್ರೆಂಡ್ಸ್. ಇವತ್ತು ಏನೊಂದು ಕ್ಲಿಯರ್ ಮಾಡ್ಕೊಳ್ಬೇಕು ನಾನು. ಸರ್ವಿಸ್ ಅವ್ರಿಗೆ ಕಾಲ್ ಮಾಡಿ ಏನು ಬರ್ತಾರಾ, ಏನು ಕತೆ, ರಿಪೇರ್ ಆಗುತ್ತಾ ಇಲ್ವಾ, ಎಷ್ಟಾಗುತ್ತೆ ಏನು ಅಂತ ಅಂದ್ಕೊಂಡು ತಿಳ್ಕೊಳ್ತೀನಿ. ಸೊ ಅದನ್ನು ಕೇಳಿಕೊಂಡು ನೋಡಬೇಕು ಇನ್ನೂ ಎಷ್ಟು ದಿನ ಅಂತ. ಯಾಕಂದರೆ ಕೈಯಲ್ಲಿ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ನೀಟಾಗಿ ನೀರು ಡ್ರೈ ಆಗ್ತಾಯಿಲ್ಲ, ಜಾಸ್ತಿ ಹಿಂಡಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಬೇಗ ಒಣಗಲ್ಲ. ಬಿಸಿಲು ನೋಡಿ ಅಷ್ಟಕ್ಕಷ್ಟೇ ಇದೆ, ಜಾಸ್ತಿ ಬಿಸಿಲಿಲ್ಲ. ಸೊ ನೋಡೋಣ ಏನು ಮಾಡೋದು ಅಂತ. ನಡಿ ಬಾ. ಸೊ ಫ್ರೆಂಡ್ಸ್, ಈಗ ಅಂಗಡಿಗೆ ಹೋಗಿದ್ದೆ. ಸೊ ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು. ಬಿಸಿಲೇನೋ ಸರಿಯಾಗಿದೆ, ಬಟ್ಟೆ ಒಣಗಿಬಿಟ್ರೆ ಸಾಕು ಫ್ರೆಂಡ್ಸ್. ಸೊ ಇವತ್ತು ಮನೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ, ಕಸ ಗುಡಿಸ್ತೀನಿ. ಆದರೆ ಮನೆ ಓಡಿಸಲ್ಲ ಫ್ರೆಂಡ್ಸ್. ಯಾಕಂದರೆ ಸರ್ವಿಸ್ ಅವ್ರಿಗೆ ಫೋನ್ ಮಾಡ್ತಿದ್ದೀನಲ್ಲ, ವಾಷಿಂಗ್ ಮಿಷಿನ್ ಸರ್ವಿಸ್ ಅವ್ರಿಗೆ. ಅವ್ರು ಇನ್ನೇನು ಬಂದರೆ ಅವ್ರು ಬಂದು ಹೋದ್ಮೇಲೆ ಒಟ್ಟಿಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸೊ ಕಿಚನನ್ನು ಕ್ಲೀನ್ ಮಾಡಿ ಕಸ ಗುಡಿಸ್ಕೊಂಡಿರ್ತೀನಿ. ನೋಡಿ ಕಾಟ
ಮ್ಯಾಕ್ಸಿ ಮನೆ ಬಿಸಿಲೇನೋ ಸರಿಯಾಗಿದೆ ಫ್ರೆಂಡ್ಸ್. ಬಟ್ಟೆ ಮಾಡಿಬಿಟ್ರೆ ಸಾಕು. ಬನ್ನಿ, ನನಗೇನು ವಾಷಿಂಗ್ ಮಿಷಿನ್ಗಿಂತ ಕೈಯಲ್ಲಿ ಹೋಗಿದ್ರೆ ಬಟ್ಟೆ ಚೆನ್ನಾಗಿ ವಾಶ್ ಆಗ್ತಾಯಿದೆ ಅಂತ ಅನ್ನಿಸ್ತಾಯಿದೆ ಫ್ರೆಂಡ್ಸ್. ಆದರೆ ಒಂದು ಸ್ವಲ್ಪ ಅಭ್ಯಾಸ ಆಗೋವರೆಗೂ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಆರಾಮ. ಬಾ ಒಳಗೆ. ಬಿಸ್ಕೆಟ್ ಬೇಕಾ? ನಡಿ ನಡಿ. ತಿನ್ಕೋ ತಿನ್ಕೋ. ನೋಡಿ ಫ್ರೆಂಡ್ಸ್, ಇಲ್ಲಿ ಮನೆ ಮುಂದೆ ಕುತ್ಕೊಂಡು ಹೆಂಗೆ ಕಿರಿಸ್ತಾನೆ. ಏಯ್, ಏನಿದು? ಹಾಂ, ಮೊನ್ನೆ ಹೇಳಿದ್ದೀನಿ ತಾನೇ ಕಿರ್ಚ್ಬೇಡ ಅಂತ. ಕಿರಿಸ್ತೀನ ಅನ್ಸತಿ? ಏಯ್ ಮ್ಯಾಕ್ಸಿ, ಕೊಡ್ತೀನಿ ಅದೇ ಸರಿಯಾಗಿ. ಎದ್ದೋಗ ಆ ಕಡೆ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ, ಈಗ ತಾನೇ ಪೂಜೆ ಮಾಡಿದ್ದಾಯಿತು. ಸೊ ಎಲ್ಲ ಕೆಲಸ ಮುಗೀತು. ಬೆಳಗ್ಗೆ ಇಡ್ಲಿಗೆ ಚಟ್ನಿ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಅದಕ್ಕೆ ಸಾಂಬಾರು ಕೂಡ ಮಾಡಿದ್ನಲ್ಲ, ಅದು ಕೂಡ ಚೆನ್ನಾಗಿತ್ತು. ಸೊ ನನಗೆ ಬಂದು ಅದೇ ಸಾಂಬಾರೇ ನಾನು ನೈಟಿಗೆ ತಿನ್ಕೊಳ್ತೀನಿ. ನಮ್ಮ ಮನೆಯವ್ರಿಗೆ ಸೊಪ್ಪು ಫ್ರೆಂಡ್ಸ್, ಸೊಪ್ಪು ಬಿಡಿಸಿದ್ವಿ ನೇನೆ ಇಬ್ಬರೂ. ಸೊ ಕುತ್ಕೊಂಡು ಸಾಂಗ್ಸ್ ಆಡ್ಕೊಂಡು ಮಾತಾಡ್ಕೊಂಡು ಸೊಪ್ಪುಗಳೆಲ್ಲ ಬಿಡಿಸ್ಕೊಂಡ್ವಿ. ಸ್ವಲ್ಪನೇ ಬಿಡಿಸಿದ್ವಿ, ಜಾಸ್ತಿ ಬಿಡಿಸ್ಲಿಲ್ಲ. ಸಾಕಾಯಿತು ಫ್ರೆಂಡ್ಸ್ ಅಷ್ಟು ಬಿಡಿಸೋಷ್ಟಲ್ಲೇ. ಅದು ಉಗುರೆಲ್ಲ ಕಪ್ಪು ಆಗ್ಬಿಟ್ಟು ಉರಿ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಹೂವನು ಮುಳ್ಳು ಅದೆಲ್ಲ ತೆಗಿಯೋಷ್ಟರಲ್ಲಿ. ಸೊ ಅದಕ್ಕೆ ಅದು ಒನ್ ಟೈಮ್ಗೆ ಆಗ್ಬೋದು ಅವ್ರಿಗೆ. ಸೊ ಅವ್ರಿಗೆ ಬಸ್ಸಾರು ಮಾಡಿಬಿಡ್ತೀನಿ ಅದರಲ್ಲಿ. ಸೊ ನೋಡೋಣ, ಇನ್ನೂ ಎಕ್ಸ್ಕ್ಯೂಸ್ ಮೀ. ಸೊ ಇನ್ನೂ ಫೋನ್ ಮಾಡಿ ನಾನು ಕೇಳಿಲ್ಲ ಅವ್ರಿಗೆ ಏನು ಬೇಕು, ಏನು ಮಾಡಲಿ ಅಂತ ಅಂದ್ಕೊಂಡೇನೆ. ಬಸ್ಸಾರು ಅಂತ ಹೇಳಿದ್ದೆ. ಸೊ ನೋಡೋಣ, ಇನ್ನೊಂದ್ಸತಿ ಕೇಳಿಬಿಟ್ಟು ಅದನ್ನು ಮಾಡೋಕ್ಕಿಡ್ತೀನಿ. ಹಾಗೆ ವಾಷಿಂಗ್ ಮಿಷಿನ್ದು ಗುಡ್ ನ್ಯೂಸ್ ಫ್ರೆಂಡ್ಸ್, ಹೊಸದು ತೊಗೊತ ಎಲ್ಲ ಕ್ಯಾನ್ಸಲ್ ಆಯಿತು. ಸೊ ಬೇಡ ಫ್ರೆಂಡ್ಸ್, ಯಾಕೆ ಇದಕ್ಕೆ ರಿಪೇರಿ ಮಾಡಿಸ್ಕೋಣ ಅಂದ್ಬಿಟ್ಟು ಸರ್ವಿಸ್ ಅವ್ರಿಗೆ ಕಾಲ್ ಮಾಡಿದ್ದೆ ಇವತ್ತು ಮಧ್ಯಾಹ್ನ ನಾನು. ಸೊ ಸರ್ವಿಸ್ ಅವ್ರಿಗೆ ಕಾಲ್ ಮಾಡಿಕೊಂಡು ನಾನು ಏನೇನು ತಲೆನೋವು ಕ್ವೆಶನ್ಸ್ ಇರುತ್ತೋ ಎಲ್ಲ ಕೇಳಿಬಿಡ್ತೀನಿ ನಾನು. ಆಗುತ್ತಾ ಇಲ್ವಾ, ಎಷ್ಟಾಗುತ್ತೆ, ಏನಕ್ಕೆ ಹಿಂಗಾಗಿದೆ ಅಂತೆಲ್ಲ ಕೇಳ್ತೀನಿ. ಸೊ ಅದೆಲ್ಲ ಹೇಳಿದ್ರು, ಅದೆಲ್ಲ ಕೇಳ್ಕೊಂಡೆ ಏರ್ಪೋರ್ಟ್ಸ್ ಹಾಕೊಂಡೆ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟೆ ಮಧ್ಯಾಹ್ನ. ಆಮೇಲೆ ನಾನು ರೆಡಿಯಾಗಿ ಸೊ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಬಾಗಿಲೆಲ್ಲ ಕ್ಲೀನ್ ಮಾಡಿ, ರಂಗೋಲಿ ಇನ್ನೂ ಆಗ್ತಾಯಿಲ್ಲ ಫ್ರೆಂಡ್ಸ್. ಯಾಕಂದರೆ ಇಟ್ಕೆ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಅದು ಕೆಮ್ಮಣ್ಣು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದೇ ರೆಡ್ ಕಲರ್ದು. ಸೊ ಅದು ಮಾಡ್ಕೊಳ್ಬೇಕು, ಟೈಮೇ ಸಿಗ್ತಾಯಿಲ್ಲ. ನೋಡೋಣ, ಆದರೆ ನಾಳೆ ಬೆಳಗ್ಗೆನೇ ರಂಗೋಲಿ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಶನಿವಾರ ವಾರ ಅಲ್ವಾ, ಸೊ ಅದಕ್ಕೆ ನೋಡೋಣ ಫ್ರೆಂಡ್ಸ್. ಈಗ ಟೈಮ್ ಬಂದು 9 ಗಂಟೆ ಆಗಿದೆ. 6:30 ಕರೆಂಟ್ ಇಲ್ಲ. ಸೊ ಇನ್ನೂ ನಮ್ಮ ಮನೆಯವ್ರು ಕೂಡ ಬಂದರು ಈಗ ನಮ್ಮ ಮನೆಯವರು. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 9:45 ಆಗಿದೆ. ಸೊ ಕರೆಂಟ್ ಈಗ ಬಂತು ಫ್ರೆಂಡ್ಸ್. ಸೊ ಮಾತಾಡ್ತಾ ಇದ್ವಿ, ಹಾಗೆ ಬಿರಿಯಾನಿ ತರಕ್ಕೆ ಹೋಗೋಣ ಅಂದ್ಕೊಂಡು ಸಡನ್ನಾಗಿ ಕರೆಂಟ್ ಬಂತು. ಸೊ ಹಾಗಾಗಿ ನಮ್ಮ ಮನೆಯವರು ಸೊ ಕರೆಂಟ್ ಬಂತು ನಡಿ ಹೋಗೋಣ ಅಂತಂದರು. ಅದಕ್ಕೆ ಈಗ ಹೋಗ್ತಾ ಇದ್ದೀವಿ. ಬಿರಿಯಾನಿ ಕುಷ್ಕ ತೊಗೊತೀವಿ ಫ್ರೆಂಡ್ಸ್. ನಾವು ಬಿರಿಯಾನಿ ತೊಗೊಳ್ಳಲ್ಲ, 50-60 ರೂಪಾಯಿ ಇರುತ್ತೆ ಕುಷ್ಕ. ಸೊ ಇವತ್ತು ಯಾಕೋ ನನಗೂ ಸಿಕ್ಕಾಪಟ್ಟೆ ಬಿರಿಯಾನಿ ತಿನ್ಬೇಕಂತ ಅನ್ನಿಸ್ತಿತ್ತು. ಸೊ ಬನ್ನಿ ಈಗ ಹೋಗೋಣ. ಇಲ್ಲಿ ಮ್ಯಾಕ್ಸ್ ಬಿಸ್ಕೆಟ್ ಹಾಕಿಲ್ವ ಅಮ್ಮ ನಿಂಗೆ? ಬಂದು ಹಾಕ್ತೀನಿ ಇರು. ಮಧ್ಯಾಹ್ನ ಹಂಗೆ ಕೂಗ್ತಾರ ಮನೆ ಮುಂದೆ, ಹಂಗೆ ಕೂಗ್ಬೇಡ ಅಂತ ಎಷ್ಟೊತ್ತು ಹೇಳೋದು ನಿನಗೆ? ಓಯ್ ಮ್ಯಾಕ್ಸಿ ರೀ, ಇವ್ರು ನೋಡ್ರಿ ಮಧ್ಯಾಹ್ನ ಹೊತ್ತು ಮನೆ ಮುಂದೆ ಕೂಗ್ತಾನೆ. ಸೊ ಫ್ರೆಂಡ್ಸ್, ಫೈನಲಿ ಹೋಗಿ ಬಿರಿಯಾನಿ ತೊಗೊಂಬಂದು ತಿನ್ಕೊಂಡ್ವಿ ಅದೇ ಊಟಕ್ಕೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ವ್ಲಾಗಿಗೆ ಏನು ಮಾಡ್ತಿದ್ದೀನಿ, ಪ್ಲೀಸ್ ಯಾರೆಲ್ಲ ವಿಡಿಯೋನ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್